ಸೆನ್ಸೇಷನಲ್ ನ್ಯೂಸ್ ನಮ್ಮ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನೀವು ಪತ್ರಿಕೆಯಲ್ಲಿ ನೀವು ನೋಡಿದಿರಿ. ಮಹಿಂಪುರ ಅಂತ ಹೇಳಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತದೆ. ಮಹಿಂಪುರ ಅಂತ ಹೇಳಿ ಅದರಲ್ಲಿ ಇಬ್ಬರು ಮೊಹಮ್ಮದ್ ಸಮೀರ್ ಅಂಡ್ ಸುಲ್ತಾನ್ ಇವರು ನಮ್ಮ ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದಿಂದ ಬಂದು ಅಲ್ಲಿ ಸೇರ್ಕೊಂಡು ಈ ಉಗ್ರರ ಚಟುವಟಿಕೆಗಳು ಮಾಡಿ ಇವರ ಪಾಕಿಸ್ತಾನದವ್ರ ಹತ್ರ ನೆಂಟಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದು ಎಲ್ಲ ಆಗಿದೆ. ಸರ್ಕಾರ ಅದೇ ಜಿಲ್ಲೆಯ ಮಂತ್ರಿ ಆಗಿರ್ತಕ್ಕಂಥವ್ರು, ಹೋಮ್ ಮಿನಿಸ್ಟರ್ ಆಗಿರೋದು ಅವರೇ. ನನಗೆ ಏನು ಅಂತಂದ್ರೆ ನಮ್ಮ ಸ್ಥಳೀಯರಲ್ಲ ಇವರನ್ನು ಉಪಯೋಗಿಸ್ಕೊಂಡು ಆ ಪಾಕಿಸ್ತಾನದವ್ರ ಹತ್ರ ಸಂಪರ್ಕ ಇಟ್ಕೊಂಡಿದ್ದೆಲ್ಲ ಬೆಳಕು ಬಂದಿದೆ. ಇಲ್ಲಿವರೆಗೂ ಸರ್ಕಾರ ಅದನ್ನ ಯಾತಕ್ಕೆ ಗಮನ ಹರಿಸಿರ್ಲಿಲ್ಲ? ಅದು ನಮ್ಮ ಕರ್ನಾಟಕದಲ್ಲೇ ಯಾಕಾಗಬೇಕು? ಯಾರೋ ಮಾಡಿದ ತಪ್ಪಿಗೆ ನಮ್ಮವ್ರನ್ನೆಲ್ಲ ಬಲಿಪಶು ಆಗ್ತಕ್ಕಂಥದ್ದು. ಸುಮಾರು ಮೊಹಮಿನ್ಪುರ ಅಂತ ಹೇಳಿದ್ರೆ ಮಿಲಿಟರಿ ಏರಿಯಾ ಅಂತ, ಅದರೊಳಗಡೆ ಸುಮಾರು 5,000ದಿಂದ 10,000ದವರೆಗೆ ಇವತ್ತು ಹೊರಗಡೆಯಿಂದ ಬಂದು ನೆಲೆಸಿರ್ತಕ್ಕಂಥವ್ರು ಇದ್ದಾರೆ. ಈಗ SAR ತೆಗೆದ್ರೆ ಅಲ್ಲಿ ಯಾರಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಹೋಮ್ ಮಿನಿಸ್ಟರ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಲ್ಲಿ ಮುಂದಾಗಬೇಕು. ಯಾರೇ ಆಗಿರಲಿ, ಯಾವ ಸಂಪರ್ಕ ಇರಲಿ, ಮೊದಲು ನಮ್ಮ ದೇಶ ಮುಖ್ಯ, ನಮ್ಮ ರಾಜ್ಯ ಮುಖ್ಯ. ಆ ರಕ್ಷಣೆಯನ್ನ ಮಾಡಬೇಕು. ಬೇರೆದನ್ನೆಲ್ಲಾನು ಮಾತಾಡ್ತೀರಿ, ಇದನ್ನ ಮಾತ್ರ ಮಾತಾಡಕ್ ನೋಡಲ್ಲ. ಇದರಲ್ಲಿ ಯಾರೋ ಮಾಡಿದಕ್ಕೆ ಎಲ್ಲಾರನ್ನೂ ಬೈತಕ್ಕಂಥದ್ದಲ್ಲ. ಯಾರು ನಿಜವಾಗಂತ ಕಲ್ವಿ ಇವನಿ ತಪ್ಪಿಸ್ತಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದನ್ನ ಕೂಡಲೇ ಅವ್ರನ್ನ ಈಗ ಆಗಲೇ ಬಂಧಿಸಿದ್ದಾರೆ. ಅದನ್ನ ಇದನ್ನ ಸಂಪರ್ಕ ಇರ್ತಕ್ಕಂಥದ್ದು, ಪಾಕಿಸ್ತಾನ್ಗೆ ಹೋಗಿ ಬಂದಿರ್ತಕ್ಕಂಥದ್ದು ಅದೆಲ್ಲ ನ್ಯೂಸ್ ಇದರಲ್ಲಿ ಬಂದಿದೆ. ಅವ್ರು ಯಾತಕ್ಕೆ ಹೋಗಿದ್ರು, ಏನ್ ಮಾಡಿದ್ರು, ಹೆಂಗ್ ಹೋದ್ರು ಅಂತಕ್ಕಂಥದ್ದು ಬಹಿರಂಗಪಡಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಮ್ಮ ದೇಶದಲ್ಲಿ ಆಗದಂಗೆ ನೋಡ್ಕೋಬೇಕು. ನನ್ನ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಇವರಿಗೆ ಒತ್ತಾಯ, ಬೇರೆ ಎಲ್ಲಾರು ಇದರಲ್ಲಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. ದೇಶ ಮುಖ್ಯ, ನಾವು ಮುಖ್ಯ, ನಮ್ಮ ದೇಶ ನಮ್ದೊಂದು ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಗೃಹ ಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಏನಾದ್ರು